ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿ ಹಳ್ಳಿ ಸ್ಟೈಲು ರಾಗಿ ರೊಟ್ಟಿ ಹುರುಳಿಕಾಳು ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಡಿರಿ, ಈಗ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಹಣ್ಣುಮೆಣ್ಸಿನ್ಕಾಯಿ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಬಂದುಬಿಟ್ಟು ಹುರುಳಿಕಾಳು ಒಂದು 200-250 ಗ್ರಾಮಷ್ಟು ಹುರುಳಿಕಾಳನ್ನು ಚೆನ್ನಾಗಿ ನೋಡಿರಿ ಕೆಂಪು ಹುರಿದಿಟ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ, ಉಪ್ಪು, ಹುರಿದಿರ್ತಕ್ಕಂಥ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತೆಂಗಿನಕಾಯಿ ತುರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುದಿಸೋಕೆ ಇಟ್ಕೊಂಡ್ಬಿಟ್ಟು ಒಂದು ಗ್ಲಾಸಷ್ಟು ಅದಕ್ಕೆ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿರಿ. ನೀರಿಗೆ ತಕ್ಕಂತೆ ಒಂದು 2 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಕೊಂಬಿಟ್ಟು ಅಷ್ಟೊತ್ತಿಗೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಲ್ಲಲ್ಲೇ ರುಬ್ಕೊತಾ ಇದ್ದೀನಿ. ಕಲ್ಲಲ್ಲಿ ರುಬ್ಬಿದ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಹಾಗಾಗಿ ನೋಡಿರಿ, ಹುರುಳಿಕಾಳೆಲ್ಲ ಸ್ವಲ್ಪ ನುಣ್ಣಗೆ ಮಾಡ್ಕೊಂಬಿಟ್ಟು ಇನ್ನು ಮಿಕ್ಕಿದೆಲ್ಲ ಐಟಮ್ಗಳನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇದು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ನಿಧಾನಕ್ಕೆ ನೋಡಿರಿ ಈ ಥರ ರುಬ್ಕೊಂಡಿದ್ದೀನಿ. ಒಂದು ಚೂರೇ ನೀರು ಹಾಕ್ಕೊಂಡು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ದೀನಿ, ಹಂಗಾಗಿ ಕೆಳಗೆ ಬೀಳುತ್ತೆ ನೋಡಿ. ರೆಡಿ ಆಗೋಯ್ತು. ಇದನ್ನು ಒಂದು ದಿವಸ ಪೂರ್ತಿ ಕಡೆಗಿಟ್ರೂ ಅಳಿಸಲ್ಲ, ಚೆನ್ನಾಗಿರುತ್ತೆ. ಆ ಥರ ಉಂಡೆ ಮಾಡಿಟ್ಕೊಂಡ್ಬಿಟ್ರೆ ಅಷ್ಟೊತ್ತಿಗೆ ರಾಗಿ ಹಿಟ್ಟನ್ನು ಸಹ ತಣ್ಣಗಾಯಿತು ನೋಡಿರಿ. ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಅಂಚೆಲ್ಲನೂ ಒಡೆಯಲ್ಲ, ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಒಂದು ರೊಟ್ಟಿಗೆ ಆಗೋಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೊಂಬಿಟ್ಟು ಉಂಡೆ ಮಾಡ್ಕೋಬೇಕು ನೋಡಿರಿ. ಈಗ ಈ ಥರ ಮಾಡಿಕೊಂಡು ಒಂದು ಅರ್ಧದವರೆಗೂ ಸ್ವಲ್ಪ ಅಗಲ ಆಗೋವರೆಗೂ ಕೈಯಲ್ಲೇ ತಟ್ಕೋಬೇಕು ನೋಡಿರಿ. ಈ ಥರ ಚೆನ್ನಾಗಿ ತಟ್ಕೊಳ್ರಿ, ಏನು ಅಂಟ್ಕೊಳ್ಳಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಿಟ್ಟನ್ನ ನೋಡಿರಿ. ಅಷ್ಟಾಗಲ ಕೈಯಲ್ಲೇ ಒತ್ಕೊಂಡಾದ ನಂತರ ಈಗ ಲಟ್ಟಣಿಗೆ ತೊಗೊಂಡು ಚೆನ್ನಾಗಿ ಉಜ್ಕೋಬೇಕು. ಚಪಾತಿ ಹೇಗೆ ಮಾಡ್ತೀವೋ ಆ ಥರ ಏನು ಅಂಟ್ಕೊಳ್ಳಲ್ಲ, ತುಂಬ ತೆಳುವಾಗಿ ಪೇಪರ್ ಥರ ತೆಳುವಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ಅವರೆಲ್ಲ ಕೈಯಲ್ಲೇ ತಟ್ತಾರೆ ಪೂರ್ತಿದು ಆಗೋವರೆಗೂ. ನಾನು ಕೈಯಲ್ಲಿ ಉಜ್ಕೊಂಬಿಡ್ತೀನಿ, ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಈ ಲಟ್ಟಣಿಗೆಲ್ಲಿ ಉಜ್ಕೊಂಬಿಡ್ತೀನಿ ನೋಡಿರಿ. ಹೆಂಚನ್ನ ಕಾಯಿಸ್ಕೊಂಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಂಬಿಟ್ಟು ಮತ್ತು ಇನ್ನೊಂದು ಕಡೆಗೆ ನೀರು ಹಚ್ಬಿಟ್ಟು ಒಂದು ವೈಟ್ ಬಟ್ಟೆ ತೊಗೊಂಡು ಮತ್ತು ತಿರುಗಿಸಾಕಿ ಮೇಲ್ಗಡೆ ನೀರೇನು ಹಚ್ಚೋದು ಬೇಡ, ಸುಮ್ಮನೆ ಮೇಲ್ಗಡೆ ಹಿಂಗೆ ಒತ್ತಿದ್ರೆ ಸಾಕು ನೋಡಿರಿ. ತುಂಬ ತೆಳುವಾಗಿ ಮಾಡಿರೋದ್ರಿಂದ ಉಬ್ಬಿ ಬರಲ್ಲ, ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಉಬ್ಬಿ ಬರುತ್ತೆ. ಹಾಗೆಯೇ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡ್ರೆ ರಾಗಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಚ್ಕೊಂಡ್ಬಿಟ್ಟು ನೋಡಿರಿ ಹುರುಳಿಕಾಳು ಚಟ್ನಿ ರಾಗಿ ರೊಟ್ಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಎಂಜಾಯ್.